ಬಾಗಲಕೋಟೆ ಬಸ್ ಸ್ಟ್ಯಾಂಡ್ನಾಗ ಅಂತ ಹಾಡುತ್ತಾ ಉತ್ತರ ಕರ್ನಾಟಕದ ಮನೆ ಮಾತಾಗಿದ್ದ ಆತ ಯೂಟ್ಯೂಬ್ನಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯುತ್ತಿದ್ದ ಟ್ರೆಂಡಿಂಗ್ ಸ್ಟಾರ್. ಆದರೆ ಅದೇ ಬಣ್ಣದ ಲೋಕದ ಮರೆಯಲ್ಲಿ ಅಡಗಿದ್ದ ಆ ಮುಖ ಮಾತ್ರ ಭಯಾನಕವಾಗಿತ್ತು. ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಬಂದಿದ್ದ ಅನಾಥ ಗುಬ್ಬಚ್ಚೆ ಮೇಲೆ ಹದ್ದಿನಂತೆ ಎರಗಿದ್ದ ಈ ಕಾಮಪಿಶಾಚಿಯ ಅಸಲಿ ಆಟ ಈಗ ಬಯಲಾಗಿದೆ. 2025 ಅಕ್ಟೋಬರ್ 24 ಬೆಳಗಾವಿ ಜಿಲ್ಲೆಯ ಗ್ರಾಮವೊಂದರಲ್ಲಿ ಹನುಮಂತ ದೇವರ ಓಕುಳಿ ಸಂಭ್ರಮ. ಅಲ್ಲಿ ಹಾಡಲು ಬಂದಿದ್ದವನೇ ಈ ಮ್ಯೂಸಿಕ್ ಮೈಲಾರಿ. ಅದೇ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಬಂದಿದ್ದ ಅಪ್ರಾಪ್ತ ಬಾಲಕಿಯನ್ನ ಪುಸಲಾಯಿಸಿದ ಮೈಲಾರಿ ಮತ್ತು ಆತನ ಗ್ಯಾಂಗ್ ಲಾಡ್ಜ್ ಒಂದಕ್ಕೆ ಕರೆದೊಯ್ದು ಕಾಮದ ಹಸಿವು ತೀರಿಸಿಕೊಂಡಿದ್ರು. ಅಷ್ಟೇ ಅಲ್ಲ, ಆ ನೀಚ ಕೃತ್ಯವನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಬೆದರಿಸಿದ್ದರು. ಡಿಸೆಂಬರ್ 14ರಂದು ಚಿಕ್ಕೋಡಿ ಠಾಣೆಯಲ್ಲಿ ದೂರು ದಾಖಲಾಗುತ್ತಿದ್ದಂತೆ ಇತ್ತ ಮೈಲಾರಿಯ ಸ್ಟಾರ್ಗಿರಿ ಮಣ್ಣು ಪಾಲಾಯಿತು. ಪೊಲೀಸರು ಬೆನ್ನು ಹತ್ತುತ್ತಿದ್ದಂತೆ ಭೂಗತನಾದ ಮೈಲಾರಿ ದಿನಕ್ಕೊಂದು ಕಡೆ ಅಡಗುತ್ತಾ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದ. ಅತ್ತ ಪೊಲೀಸರು ಮೈಲಾರಿಯ ಮೊಬೈಲ್ ಲೊಕೇಶನ್ ಮತ್ತು ಆಪ್ತರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದರು. ಡಿಸೆಂಬರ್ 17 ಅಂದು ಬೆಳಗಿನ ಜಾವ ಪೊಲೀಸರಿಗೆ ಸಿಕ್ಕಿದ್ದು ಆ ಒಂದು ಬಿಸಿ ಬಿಸಿ ಸುಳಿವು. ಮೈಲಾರಿ ಕರ್ನಾಟಕದ ಗಡಿ ದಾಟಿ ಮಹಾರಾಷ್ಟ್ರಕ್ಕೆ ಪರಾರಿಯಾಗಲು ಪ್ಲಾನ್ ಮಾಡಿದ್ದಾನೆಂಬ ಮಾಹಿತಿ ಸಿಗುತ್ತಿದ್ದಂತೆ ಮಹಲಿಂಗಪುರ ಪೊಲೀಸರು ಅಲರ್ಟ್ ಆದರು. ಬೆಳಗಾವಿ ಮಹಾರಾಷ್ಟ್ರ ಗಡಿಯ ರಸ್ತೆಯಲ್ಲಿ ಹದ್ದಿನಂತೆ ಹೊಂಚು ಹಾಕಿ ಕುಳಿತಿದ್ರು. ಅತಿ ವೇಗವಾಗಿ ಬರುತ್ತಿದ್ದ ಒಂದು ಕಾರನ್ನ ತಡೆದು ಪೊಲೀಸರು ಒಳಗೆ ನೋಡಿದಾಗ ಸಿಕ್ಕಿದ್ದೇ ಈ ಮ್ಯೂಸಿಕ್ ಮೈಲಾರಿ. ಸಿನಿಮೆಯ ಶೈಲಿಯಲ್ಲಿ ಬೆನ್ನಟ್ಟಿ ಹೋದ ಪೊಲೀಸರು ಈತನನ್ನ ಗಡಿಯಲ್ಲೇ ಹೆಡೆಮುರಿ ಕಟ್ಟಿದ್ರು. ಕಳೆದ 2 ತಿಂಗಳಿನಿಂದ ಜೈಲು ಕಂಬಿ ಎನಿಸುತ್ತಿದ್ದ ಮೈಲಾರಿಗೆ ಈಗ ಬಾಗಲಕೋಟೆ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ. 1 ಲಕ್ಷದ ಬಾಂಡ್, ಸಾಕ್ಷ್ಯ ನಾಶಪಡಿಸಬಾರದು ಎಂಬ ಕಠಿಣ ರೂಲ್ಸ್ ನಡುವೆ ಈತ ಹೊರಬಂದಿದ್ದಾನೆ. ಆದರೆ ಅಂದು ಮಾಡಿದ ಆ ಪಾಪದ ಕೃತ್ಯ ಮಾತ್ರ ಈತನ ಬೆನ್ನ ಬಿಡುತ್ತಿಲ್ಲ. ಜಾನಪದ ಗಾಯನದ ಹೆಸರಲ್ಲಿ ಅಪ್ರಾಪ್ತೆಯ ಬಾಳಲ್ಲಿ ಕತ್ತಳೆ ತುಂಬಿದ ಈತನಿಗೆ ಕಾನೂನು ತಕ್ಕ ಪಾಠ ಕಲಿಸುತ್ತಾ ಕಾದು ನೋಡಬೇಕಿದೆ.